ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ಇನ್ನು ಶುರುವಿನಲ್ಲೇ ಮನೆ ಮಕ್ಕಳೆಲ್ಲ ಕೂತ್ಕೊಂಡು ರಂಗನಾಥ್ ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಹೊರಗಡೆಯಿಂದ ಟ್ರಿಪ್ ಹೋಗಿ ಸೂರ್ಯ ಕೂಡ ಮನೆಗೆ ಬಂದಿರ್ತಾನೆ. ಮನೆಗೆ ಬಂದ ತಕ್ಷಣ ಅವನು ಸ್ವೀಟ್ ಬಾಕ್ಸ್ ತಂದಿರ್ತಾನೆ. ಅಪ್ಪ, ಇವತ್ತು ಒಂದು ಮೀನ ಎಂಥ ಸಾಧನೆ ಮಾಡಿದಾಳು ಗೊತ್ತೇನಪ್ಪ. ನಾನೇನಪ್ಪ ಹೊರಗಡೆ ಹೋಗಿ 8 ದಿನ ದುಡ್ಕೊಂಡು ಬಂದಿದ್ದೀನಿ ಅಷ್ಟೇ, ಆದರೆ ಅವಳು ಇಲ್ಲಿ ಎಂಥ ಒಳ್ಳೆ ಸಾಧನೆ ಮಾಡಿದಾಳಂತಂದರೆ ಆ ಸಾಧನೆನೇ ಕೇಳಿದರೆ ನಿಮಗೆ ತುಂಬಾ ಶಾಕ್ ಆಗುತ್ತಪ್ಪ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣವೇ ಇವಳು ಶಾಂತಿ ಇದ್ಕೊಂಡು ಒಂದು ಜೀರಿಗೆ ಹಾಕಿ ಒಂದು ಸಾಸಿವೆ ಹಾಕ್ಬಿಟ್ಟು ಅಡುಗೆ ಮಾಡಿಬಿಟ್ರೆ ಅದೊಂದು ಸಾಧನೆ ಆಗಿಬಿಡುತ್ತಾ ಅಂತ ಹೇಳ್ತಾಳೆ. ಮತ್ತೆಲ್ಲರೂ ಕೂಡ ಮುಖ ನೋಡ್ಕೋತಾ ಇರ್ತಾರೆ. ಅದು ಏನಂತ ಹೇಳಪ್ಪ ಅಂತ ಅಂದಾಗ ಇಲ್ಲಿ ಮೀನನ್ನೇ ಸ್ಟಾರ್ಟ್ ಮಾಡ್ತಾಳೆ ಹೇಳೋಕ್ಕೆ. ಮಾವ, ಅದೇನಾಯಿತು ಗೊತ್ತಾ, ನಾನು ಒಂದು ಆರ್ಡ್ರ್ ತೊಗೊಂಡಿದ್ದೆ ಗೊತ್ತಾ ನಿಮಗೆ ಅಂದಾಗ, ಹೌದಲ್ಲ, ನಮಗೆ ಗೊತ್ತಿರೋ ವಿಷಯನೇ ಆರ್ಡ್ರ್ ತೊಗೊಂಡಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆದರೆ ಮಾವ, ಆ ಆರ್ಡ್ರ್ ತೊಗೊಂಡಾಗ 25,000 ಅಡ್ವಾನ್ಸ್ ಅಂತ ಕೊಟ್ಬಿಟ್ಟು ನನ್ನ ಹತ್ರ ಎಲ್ಲ ದುಡ್ಡು ಕೊಟ್ಟಿದ್ದೀನಿ ಅಂತ ಅಗ್ರಿಮೆಂಟ್ನ ಹಾಕಿಸ್ಕೊಂಡಿದ್ರು ಮಾವ. ಅಗ್ರಿಮೆಂಟ್ ಹಾಕಿಸ್ಕೊಂಡಿದ್ದು ಆದಮೇಲೆ ಅದನ್ನು ದುಡ್ಡನ್ನ ಕೇಳಿದಾಗ ನಿನ್ಗೆ ಆಲ್ರೆಡಿ ನಾವು 2 ಲಕ್ಷನೂ ಪೇ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ಸ್ ಹಾಕ್ಸ್ಕೊಂಡಿರೋ ಪೇಪರ್ನ ನನಗೆ ತೋರಿಸಿ ಮೋಸ ಮಾಡಿದ್ರು ಮಾವ. ಮತ್ತು 2-3 ಸರಿ ಹೋಗಿ ಎಲ್ಲ ಕೇಳಿದ್ರೆ ಅಮೌಂಟ್ನ ಕೊಡಲ್ಲ, ನಿಮ್ಗೆ ಆಲ್ರೆಡಿ ಅಗ್ರಿಮೆಂಟ್ ಇದೆ ಅಂತ ಹೇಳಿಬಿಟ್ರು. ಅದಕ್ಕೆ ನಾವು ಕನಕ ಎಲ್ಲ ಶ್ರುತಿ ಎಲ್ಲರೂ ಸೇರಿಕೊಂಡು ದೊಡ್ಡನ ಪ್ಲ್ಯಾನ್ ಮಾಡಿ ಹೇಗೇಗೋ ಮಾಡಿ ಆ ವಿಶಾಲಾಕ್ಷಿನ ಮ್ಯಾನೇಜರ್ನ ಇಬ್ಬರನ್ನೂ ಸಿಗಾಕ್ಸಿ ಮ್ಯಾನೇಜರ್ ಕೈಲೇ ಸಿಗಾಕ್ಸಿ ದುಡ್ಡು ಇಸ್ಕೊಂಡಿವಿ ಮಾವ ಅಂತ ಹೇಳಿದ ತಕ್ಷಣವೇ ಮನೆಯವ್ರಿಗೆಲ್ಲ ದೊಡ್ಡ ಶಾಕ್ ಆಗಿಬಿಡುತ್ತೆ. ಫಸ್ಟ್ ಆಫ್ ಆಲ್ ಶಾಂತಿಗಂತೂ ಆ ಹೊಟ್ಟೆ ಉರಿನ ತಡೆಯೋಕ್ಕೆ ಆಗ್ತಾರಲ್ಲ ದುಡ್ಡು ಬಂದಿದೆ ಅಂತ ಹೇಳ್ಬಿಟ್ಟು. ವಾವ್, ಎಂಥ ಸೂಪರ್ ಕೆಲಸ ಮಾಡಿದ್ಯಾ ಮೀನಾ, ನೀನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯಾ ಗೊತ್ತಾ ನೀನು ಅಂದಾಗ, ಶ್ರುತಿಗೆ ಇಲ್ಲಿ ವಾಯ್ಸ್ ಓವರ್ ಕೊಟ್ಟಿರೋದು ಗೊತ್ತಿರಲ್ವಲ್ಲ, ಹೇಳಿರಲ್ಲ, ಶ್ರುತಿನೂ ಇದಕ್ಕೆ ಹೆಲ್ಪ್ ಮಾಡಿದ್ದಾಳೆ ಮವ ಅಂದಾಗ, ಅಂದರೆ ಮನೆಯವರೆಲ್ಲ ಹೆಲ್ಪ್ ಮಾಡ್ಬೋದಿತ್ತಲ್ಲ, ನಮ್ಮ ಮನೆಯವ್ರನ್ನ ಕೇಳ್ಬೋದಿತ್ತಲ್ಲ, ಒಬ್ಬಳೇ ಇದಕ್ಕೆಲ್ಲ ಯಾಕೆ ಹೋರಾಡದೆ ನೀನು ಅಂದಾಗ, ಇಲ್ಲ ಮವ ಹಾಗೇನಿಲ್ಲ, ಶ್ರುತಿ ಹೆಲ್ಪ್ ಮಾಡಿದ್ಲು, ನನಗೆ ಸಾಕು, ನಮ್ಮ ಮನೆಯವ್ರು ಅವರು ನಮ್ಮ ಮನೆಯವರೇ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಮೀನಾ. ಹಾಗೇ ಒಂದು ಹೂನಾರ ತಂದಿರ್ತಾನೆ. ಅಪ್ಪ, ಒಂದು ಹೂನಾರ ಹಾಕ್ತೀನಿ ಅಪ್ಪ, ನನ್ನ ಹೆಂಡ್ತಿಗೆ ಒಂದು ದೊಡ್ಡ ಸಾಧನೆ ಮಾಡಿದ್ದಾಳೆ, ನಾನು ಇಲ್ಲ ಅಂತಂದ್ರೂ ಕೂಡ ಅವಳು ನಿಭಾಯಿಸಿದಾಳೆ, ಇಷ್ಟೊಂದೆಲ್ಲ ಕಷ್ಟನ ಯಾರಿಗೂ ಹೇಳ್ಕೊಂಡಲೆ ಒಬ್ಬಳೇ ನಿಭಾಯಿಸಿದ್ದಾಳೆ ಅಪ್ಪ ಅಂತ ಹೇಳ್ಬಿಟ್ಟು ಹೂನಾರ ಹಾಕಿ ಸ್ವೀಟ್ ತಂದಿರ್ತಾನೆ. ಆ ಸ್ವೀಟ್ನ ತಿನ್ನಿಸ್ತಾನೆ. ತಿನ್ನಿಸಿದ ತಕ್ಷಣ ಮತ್ತೆ ಅವ್ರ ಅಪ್ಪನಿಗೆ ತೊಗೊಂಡು ಬಂದು ಕೊಡ್ತಾನೆ. ಅವರು ಮಾತ್ರೆ ತೊಗೊಳ್ತಾ ಇರ್ತಾರಲ್ವ ಶುಗರ್ಗೆ, ಅಯ್ಯೋ ಏನಾಗಲ್ಲ ಬಿಡು ಸೂರ್ಯ, ಒಂದು ಮಾತ್ರೆ ತೊಗೊಂಡ್ರೆ ಆಗುತ್ತೆ ಅಂತೇಳಿ ಒಂದು ಲಾಡ್ನುಂಡೆನ ತೊಗೊಂಡು ತಿಂದ್ಬಿಡ್ತಾನೆ. ಅವ್ರ ಅಮ್ಮನಿಗೆ ತೊಗೊಂಡು ಬಂದು ಕೊಡೋಕ್ಕೆ ಬರ್ತಾನೆ. ಅವರಮ್ಮ ಈಸ್ಕೊಳ್ಳಲ್ಲ. ಶ್ರುತಿ ಬಂದ್ಬಿಟ್ಟು ಬಾಯಿ ತೆಗ್ಸಿ ಒಂದು ಲಾಡು ಉಂಡೆನ ಇಟ್ಟುಬಿಡ್ತಾಳೆ. ಅತ್ತೆ ತೊಗೊಳಿಯತ್ತೆ ಅಂತ ಹೇಳಿಬಿಟ್ಟು ಎಲ್ಲ ನಗ್ತಾ ಇರ್ತಾರೆ. ಹಾಗೆಯೇ ಇಲ್ಲಿ ಮನೋಜ್ ಹತ್ರ ಬರ್ತಾರೆ. ಮನೋಜನಿಗೂ ಕೊಡೋಕೆ ಹೋಗ್ತಾನೆ ಸೂರ್ಯ, ಅವನೊಂದು ತೊಗೊಳ್ತಾನೆ. ರೋಹಿಣಿಗೂ ಕೊಡೋಕೆ ಹೋಗ್ತಾಳೆ, ರೋಹಿಣಿ ಒಂದು ತೊಗೊತಾಳೆ. ಮತ್ತು ಮನೋಜಿಗೆ ಇನ್ನೊಂದು ತಗೋ ಮನೋಜ ಅಂತ ಹೇಳಿಬಿಟ್ಟು ಕೊಟ್ಟರೆ ಅವನು ಕೂಡ ಇನ್ನೊಂದು ಲಾಡು ಉಂಡೆನ ತೊಗೊತಾನೆ. ಎಲ್ಲರೂ ಮನೆ ಮಕ್ಕಳೆಲ್ಲ ಸುಖವಾಗಿ ಸಂತೋಷವಾಗಿ ಸ್ವೀಟ್ನ ತಿಂತಾಯಿದ್ರೆ ಇವಳಿಗೆ ಮಾತ್ರ ತುಂಬಾ ಟೆನ್ಷನ್ ಆಗಿರುತ್ತೆ. ಮೇರಿ ನಿನಗೈತೆ ಕಣೆ ಇಳಿಸೋದು, ನನಗೆ ಗೊತ್ತಿದೆ ಅಂತ ಅವಳ ಮನಸ್ಸಲ್ಲೇ ಅನ್ಕೋತಾ ಇರ್ತಾಳೆ. ಏಕೆಂದರೆ ಮೀನಂಗೆ ಕಂಡ್ರೆ ಆಗಲ್ವಲ್ಲರು ಶಾಂತಿಗೆ, ಅದಕ್ಕೋಸ್ಕರ ಎಲ್ಲರಿಗೂ ಸ್ವೀಟ್ ಕೊಟ್ಟಿದ್ದಾದಮೇಲೆ ಖುಷಿ ಪಡಿಸಿ ಆದಮೇಲೆ ಸಂತೋಷ ಪಡ್ತಾರೆ ಸಾಧನೆ ಮಾಡಿದಾಳೆ ಅಂತ ಹೇಳ್ಬಿಟ್ಟು. ಮನೋಜ ಮಾತ್ರ ಇನ್ನೊಂದು ಇಸ್ಕೊಂಡು ಲಾಡುಂಡೆನ ತಿಂತಾ ಇರ್ತಾನೆ. ಮತ್ತು ರೋಹಿಣಿನೂ ಶಾಂತಿ ಮುಖ ನೋಡ್ಕೋತಾ ಇರ್ತಾರೆ. ಅಂದರೆ ಇವಳು ಗೆದ್ದುಬಿಟ್ಟಿದ್ದಾಳಲ್ಲ ಅಂತ ಅವ್ರಿಗೆ ತುಂಬಾ ಕಷ್ಟ ಆಗಿರುತ್ತೆ ಮನಸ್ಸಿಗೆ. ಯಾಕೆಂದರೆ ಒಟ್ಟುರಿ ಅಲ್ವ, ಒಬ್ರು ಉದ್ಧಾರ ನೋಡಿದ್ರೆ ಅವ್ರಿಗೆ ಇಷ್ಟ ಆಗಲ್ವಲ್ಲ, ಅದಕ್ಕೆ. ಹಾಗೆಯೇ ಅಲ್ಲ ಮೀನಾ ಅವರೇ, ನೀವು ಅಗ್ರಿಮೆಂಟ್ನ ನೋಡಲಿಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಓದಿದ್ದೀರಾ ಅಷ್ಟೂ ನೋಡೋಕ್ಕಾಗಲಿಲ್ವಾ ಅಂದಾಗ ಸೂರ್ಯ ಕರೆಕ್ಟಾಗಿ ಕೌಂಟ್ರ್ ಕೊಡ್ತಾನೆ ಅವ್ರಿಗೆ. ನೀವು 30 ಲಕ್ಷ ದುಡ್ಡು ಕೊಟ್ರಲ್ಲ, ಅದನ್ನೆಲ್ಲ ಅಗ್ರಿಮೆಂಟ್ ನೋಡಿ ನೀವು 30 ಲಕ್ಷ ದುಡ್ಡು ಕೊಡಲಿಲ್ವಾ? ನೀವು 30 ಲಕ್ಷ ವಸೂಲು ಮಾಡ್ಕೊಂಡಿಲ್ಲ, ಆದರೆ ನಮ್ಮ ಮೀನಾ ಅಗ್ರಿಮೆಂಟ್ ಮಾಡಿದರೂ ಕೂಡ ಸೈನು ಆ ದುಡ್ಡನ್ನ ಹೇಗೆ ಪ್ಲ್ಯಾನ್ ಮಾಡಿ ವಸೂಲು ಮಾಡ್ಕೊಂಡಿದ್ದಾಳೆ ಗೊತ್ತಾ ಅಂದಾಗ, ಅಲ್ಲ ಸೂರ್ಯ ಅವರೇ, ಎಲ್ಲಿಂದ ಎಲ್ಲಿ ತೊಗೊಂಡು ಹೋಗ್ತೀರಾ ನೀವು? ಯಾವಾಗಲೂ ನಾವೇನೋ ಕೇಳ್ತೀವಿ, ನೀವೇನೋ ಹೇಳ್ತಾ ಇರ್ತೀರಾ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾ ಇರ್ತಾಳೆ. ಅಲ್ಲಮ್ಮ ಗುಂಗ್ರಿ, ನೀನು ಹೇಳಿದ್ಕೆ ನಾನು ಹೇಳಿದ್ದು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ. ಅವ್ರ ಪಾಡಿಗೆ ಅವ್ರು ಯಾಕೆ ಬೇಕು ಅಂತೇಳಿ ಅವ್ರ ಪಾಡಿಗೆ ಅವ್ರ ರೂಮ್ಗೆ ಹೊರಟೋಗ್ತಾರೆ. ಇಲ್ಲಿ ಮೀನಾ ಸೂರ್ಯ ಕೂಡ ಈ ಕಡೆ ಸೈಡಿಗೆ ಬರ್ತಾರೆ. ಮತ್ತು ಇಲ್ಲಿ ಶಾಂತಿಗೆ ಮಾತ್ರ ತುಂಬ ಹೊಟ್ಟೆ ಉರಿ ಬಂದಿರುತ್ತೆ. ಹಾಂ ಏನು ನಂಗ್ಲಿ ಇವಳು ಅಂತ ಹೇಳ್ಬಿಟ್ಟು ಅನ್ಕೋತಾ ಇರ್ತಾಳೆ. ಅಷ್ಟರಲ್ಲೇ ಇನ್ನು ಸೂರ್ಯ ಶೋಪದ ಮೇಲೆ ಕೂತ್ಕೊಂಡು ತುಂಬ ಸಂತೋಷದಿಂದ ಮಾತಾಡ್ತಾ ಇರ್ತಾನೆ. ಮಾತಾಡಬೇಕಾದಾಗ ಅಷ್ಟರಲ್ಲೇ ಚೇತು ಬರ್ತಾನೆ.
ಚೇತು ಮತ್ತು ಅವ್ರ ಫ್ರೆಂಡ್ ಇನ್ನೊಬ್ಬರು ಬರ್ತಾರೆ. ಅಣ್ಣ ಬನ್ನಿ ಅಣ್ಣ ಹೇಗಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಆಮೇಲೆ ಸೂರ್ಯನೂ ಕೇಳ್ತಾನೆ, ಏನು ಚೇತು ಇಲ್ಲೇವರೆಗೂ ಬಾಗಿಲಿವರೆಗೂ ಅಂತ ಹೇಳಿ ಕೇಳಿದಾಗ, ಹೌದು ಸೂರ್ಯ ಸುಮ್ಮನೆ ಹಾಗೆ ಬಂದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ವೆಂಕಟರಮಣ ಸ್ವಾಮಿಗೆ ಹೋಗಿದ್ವಿ, ದೇವಸ್ಥಾನದ ಪ್ರಸಾದ ಇತ್ತು, ಕೊಟ್ಬಿಟ್ಟು ಹೋಗೋಣ, ಮನೆಯವ್ರಿಗೆಲ್ಲ ಕೊಡು ಮೀನಾ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆಯ್ತಣ್ಣ ಮನೆಯವ್ರಿಗೆಲ್ಲ ಕೊಡ್ತೀನಿ ಅಂತ ಮೀನಾ ಒಪ್ಕೋತಾಳೆ. ಆಗ ಇನ್ನೇನು ತಿಂಡಿ ರೆಡಿಯಾಗಿರುತ್ತೆ. ಅಣ್ಣ ಬನ್ನಿ ತಿಂಡಿ ತಿನ್ನಿ ಅಂತ ಹೇಳಿ ಕರೀತಾಳೆ ಮೀನಾ. ಅಯ್ಯೋ ಬೇಡಪ್ಪ ತಿಂಡಿ ಎಲ್ಲ ಏನು ಬೇಡ, ನಮಗೆ ನಮ್ಮ ಮನೇಲೇ ಹೋಗಿ ತಿಂಡಿ ಮಾಡ್ತೀವಿ ಅಂತ ಚೇತುನ ಅವ್ರ ಫ್ರೆಂಡ್ ಹೇಳ್ತಾರೆ. ಅಲ್ಲ ಕಣೋ ಇಷ್ಟೊಂದು ರಿಕ್ವೆಸ್ಟ್ ಮಾಡಿದ್ರು ತಿಂಡಿ ಬೇಡ ಅಂತಿರಲ್ವೇನೋ, ನನ್ನ ಹೆಂಡ್ತಿ ಹೆಂಗೆ ಮಾಡ್ತಾಳೆ, ಕೈ ರುಚಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ದೋಸೆನ ಮಾಡಿದ್ದಾಳೆ, ಚಟ್ನಿ ಮಾಡಿದ್ದಾಳೆ, ಪಲ್ಯ ಮಾಡಿದ್ದಾಳೆ, ಫಸ್ಟು ತಿಂದ್ಬಿಟ್ಟು ಹೊಟ್ಟೆ ತುಂಬ ತಿಂಡಿನ ಹೋಗ್ರಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಬೇಡ ಕಣೋ ಯಾಕೋ ಇಷ್ಟೊಂದು ಹಿಂಸೆ ಮಾಡ್ತೀಯಾ, ಬೇಡ ಕಣೋ ಅಂತ ಚೇತುನ ಅವ್ರ ಫ್ರೆಂಡ್ ಹೇಳಿದಾಗ ಮೀನಾ ಇದ್ಕೊಂಡು, ಇಲ್ಲ ಅಣ್ಣ ಬನ್ನಿ ತಿನ್ನಿ ಅಂತ ಪಾಪ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವ್ರು ಬಂದು ತಿಂಡಿ ತಿನ್ನೋಕ್ಕೆ ಅಂತ ಸಂತೋಷದಿಂದ ಕೂತ್ಕೋತಾರೆ. ಇನ್ನೇನು ತಿಂಡಿನ ಪ್ಲೇಟಲ್ಲಿ ದೋಸೆನ ಹಾಕ್ಬಿಟ್ಟು ಚಟ್ನಿ ಸಾಗೆಲ್ಲ ಹಾಕ್ಬಿಟ್ಟು ಮೀನಾ ಇಡ್ತಾಳೆ. ಅವರಿಬ್ಬರು ಫ್ರೆಂಡ್ ತಿಂತಾ ಇರ್ತಾರೆ. ಅಷ್ಟರಲ್ಲೇ ರೋಹಿಣಿ ರೂಮಿಂದ ಹೊರಗಡೆ ಬರ್ತಾಳೆ. ಮೀನವ್ರೆ ತಿಂಡಿ ರೆಡಿಯಾಗಿದೆಯಾ ಅಂದಾಗ, ಒಂದು 10 ನಿಮಿಷ ವೆಯ್ಟ್ ಮಾಡಿ, ಅವ್ರು ತಿಂದು ಹೋದ ತಕ್ಷಣ ನಿಮಗೆ ಹಾಕ್ಕೊಡ್ತೀನಿ ಅಂತ ಹೇಳ್ತಾಳೆ. ಅದನ್ನೇ ರೋಹಿಣಿ ದೊಡ್ಡದು ಮಾಡೋಕ್ಕೋಗಿ ಗಂಡನಿಗೆ ಹೇಳ್ತಾಳೆ, ನೀನು ಇನ್ನೂ ಅರ್ಧ ಗಂಟೆ ವೆಯ್ಟ್ ಮಾಡಬೇಕಂತೆ, ನಿನಗೆ ತಿಂಡಿ ಕೊಡಲ್ಲ, ಅಲ್ಲಿ ಯಾರೋ ಬೇರೆಯವ್ರು ಬಂದ್ಬಿಟ್ಟು ನಮ್ಮ ಟೇಬಲ್ ಮೇಲೆಲ್ಲ ಕೂತ್ಕೊಂಡು ತಿಂಡಿ ತಿಂತಿದ್ದಾರೆ ಅಂದಾಗ ಇವನು ಇಲ್ಲೇ ಕೂಗಾಡ್ತಾನೆ ಒಳಗಡೆ. ಅದನ್ನೆಲ್ಲ ಕೇಳಿಸ್ಕೊತಾ ಇರ್ತಾರೆ ಫ್ರೆಂಡು, ಸೂರ್ಯ, ಮೀನಾ ಎಲ್ಲರೂ. ಇಲ್ಲಿ ರೋಹಿಣಿ ಹೇಳ್ತಾ ಇರ್ತಾಳೆ ನಿಧಾನಕ್ಕೆ, ಆದರೂ ಕೂಡ ಅವ್ನು ಜೋರಾಗಿ ಮಾತಾಡ್ಬಿಟ್ಟು ಕಿರ್ಚಾಡ್ತಾ ಇರ್ತಾನೆ. ಈ ಮನೆ ಮಗನಿಗೆ ತಿಂಡಿ ಇಲ್ಲ, ಬರೋರಿಗೆಲ್ಲ ತಿಂಡಿ ಇರುತ್ತೆ, ಅರ್ಧಕ್ಕರ್ಧ ಮಾತ್ರ ಶೇರು ಅಂತ ತೊಗೊಳ್ತಾರೆ, ಆದರೆ ಟೈಮಿಗೆ ಸರಿಯಾಗಿ ತಿಂಡಿನೇ ಹಾಕಲ್ಲ, ಹೊಟ್ಟೆಗೆ ಟೈಮಿಗೆ ಸರಿಯಾಗಿ ಊಟನ ಹಾಕಲ್ಲ, ಹಾಗೆ ಹೀಗೆ ಅಂತ ಹೇಳಿ ಕೂಗಾಡ್ತಾ ಇರ್ತಾನೆ. ರೋಹಿಣಿ ಸಮಾಧಾನ ಮಾಡ್ಕೊಳ್ಳಿ, ಕೂಗಾಡಬೇಡಿ ಅಂದರೂ ಕೂಡ ಕೇಳೋದಿಲ್ಲ, ಅವ್ನು ಕೂಗಾಡ್ತಲೇ ಇರ್ತಾನೆ. ಅಷ್ಟರಲ್ಲೇ ಇನ್ನು ಸೂರ್ಯ ಕೂಡ ಅದನ್ನು ಕೇಳಿಸ್ಕೊತಾನೆ, ಫ್ರೆಂಡು ಕೂಡ ಕೇಳಿಸ್ಕೊತಾರೆ. ಊಟ ಮಾಡಿ ತಿಂಡಿ ತಿನ್ನಿರಿ ಸುಮ್ಮನೆ, ನಾವು ನಿದ್ದಿದ್ದೆ ಅಲ್ವಾ ಮಾಮೂಲಿ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಹೇಳಿದ್ರು ಕೂಡ ಅವ್ರ ಮನಸ್ಸಿಗೆ ಯಾಕೋ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಏಕೆಂದರೆ ಹೊರಗಡೆ ಯಾರನ್ನೋ ಬಂದಾಗ ತಿಂಡಿ ಕೂತ್ಕೊಂಡಾಗ ಬೇರೆಯವ್ರು ಬೈದರೆ ತಿಂಡಿ ಹೇಗಾದರೂ ಮನಸ್ಸು ಬರುತ್ತೆ ತಿನ್ನೋಕ್ಕಲ್ವಾ, ಅವ್ರಿಗೆ ತುಂಬಾ ಬೇಜಾರಾಗಿಬಿಡುತ್ತೆ. ನೀವು ಕೂತ್ಕೊಳ್ರಿ ಒಂದು ನಿಮಿಷ ಬರ್ತೀನಂತ ಸೂರ್ಯ ಎದ್ದು ಹೋಗ್ತಾನೆ. ಅಲ್ಲಿಗೆ ಶ್ರುತಿ, ರವಿ ಕೂಡ ಬರ್ತಾರೆ. ಅವ್ರ ಪಾಪ ತಿಂಡಿ ತಿನ್ನೋದು ನೋಡಿ, ತಿನ್ನಿ ನೀವು ಆದಮೇಲೆ ನಾವು ತಿಂತೀವಿ ಅಂತ ಹೇಳ್ಬಿಟ್ಟು ಅವರು ನಿಂತಿರ್ತಾರೆ. ಅಷ್ಟರಲ್ಲಿ ಇಲ್ಲಿ ಬಂದು, ಮನೋಜ ಯಾಕೋ ಕಿರ್ಚಾಡ್ತಿದ್ಯಾ ಅಂತ ಕೇಳ್ತಾನೆ ಸೂರ್ಯ. ಅಲ್ಲ ಕಣೋ ಈ ಮನೆ ಮಗನಿಗೆ ತಿಂಡಿ ಇಲ್ಲ ಅಂತಂದ್ರೆ ಹೆಂಗೋ, ಈ 5 ಡಿಗ್ರಿ ಮನೋಜ ಕಣೋ, ನಾನು ಹೋಗಿ ಆಫೀಸ್ಗೆ ರೀ ಕಿರ್ಚಾಡ್ಬೇಡ್ರಿ ಸುಮ್ಮನೆ ಇರ್ರಿ ಅಂತ ರೋಹಿಣಿ ಕೇಳ್ಕೊತಾಲೇ ಇರ್ತಾಳೆ. ಆದರೆ ಮನೋಜ ಕೇಳ್ತಾರಲ್ಲ, ಜೋರ ಬಾಯಿ ಮಾಡ್ತಲೇ ಇರ್ತಾನೆ. ನಾನೇಕೋ ತಡ್ಕೋಬೇಕು, ನನಗೆ ತುಂಬ ಡ್ಯೂಟಿ ಟೈಮ್ ಆಗಿದೆ ಕಣೋ ಮನೋಜ. ಸೂರ್ಯ ಮನೆಯವ್ರಿಗಿಂತ ನಿನಗೆ ಬೇರೆಯವ್ರಿಗೆ ಮುಖ್ಯನಾ, ಫಸ್ಟು ಮನೆ ಮಕ್ಕಳು ಊಟ ಮಾಡಬೇಕಪ್ಪ, ಆಮೇಲೆ ಬೇರೆಯವ್ರಿಗೆಲ್ಲ ಅಂತ ಕಿರ್ಚಾಡ್ತಾ ಇರಬೇಕಾದಾಗ, ಮನೋಜ ನಾನು ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ನೀನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅಂತ ಅಂದಾಗ ಇಲ್ಲಿ ಚೇತುನು ಅವ್ರ ಫ್ರೆಂಡು ತುಂಬ ಬೇಜಾರು ಮಾಡಿಕೊಂಡು ಅರ್ಧಕ್ಕೆ ತಿಂಡಿ ಬಿಟ್ಟು ಹೊರಟೋಗ್ಬಿಡ್ತಾರೆ. ಇಲ್ಲಿ ಶ್ರುತಿ, ಮೀನಾ ಹಾಗೆ ರವಿ 3 ಜನ ರಿಕ್ವೆಸ್ಟ್ ಮಾಡ್ತಾರೆ, ಬಂದರು ಅವ್ನು ಹಂಗೆ ಯಾವಾಗಲೂ ಕಿರ್ಚಾಡೋದೇ ಮಾಮೂಲಿ ಅಂತ ಹೇಳಿದ್ರು ಕೂಡ ಅವರು ಹೊರಟೇ ಹೋಗ್ಬಿಡ್ತಾರೆ. ಹೊರಟೋದ ತಕ್ಷಣ ಇನ್ನು ಸೂರ್ಯದ ಮನೆಯಲ್ಲಿ ಹೇಳೋದೆಲ್ಲ ಹೇಳ್ತಾನೆ. ಹೇಳಿ ಆದಮೇಲೆ, ಮನೋಜ ಕಿರ್ಚಾಡ್ಬೇಡ, ನಾನು ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಮನೆಗೆ ತಿಂಡಿ ತಿಂತಿದ್ರೆ ಕಣೋ ಕೂತ್ಕೊಂಡಲ್ಲಿ, ನೀನು ಈ ರೀತಿ ಮಾತಾಡಿದ್ರೆ ಅವ್ರು ಏನು ಅಂದ್ಕೋಬೇಕು ಹೇಳು ಅಂತ ಅಂದು ರಿಕ್ವೆಸ್ಟ್ ಮಾಡಿದ್ರು ಅವ್ನು ಕೇಳೋದಿಲ್ಲ. ಹೊರಗಡೆ ಬಂದು ನೋಡ್ತಾನೆ, ಇಲ್ಲಿ ಆಲ್ರೆಡಿ ಅವ್ರು ಎದ್ದೋಗಿರ್ತಾರೆ. ಎಲ್ಲೋದ್ರಮ್ಮ ಅಂದಾಗ, ಈ ರೀತಿ ಕಿರ್ಚಾಡಿದ ತಕ್ಷಣ ಅವ್ರು ಹೊರಟೋಗ್ಬಿಟ್ರು ಕಣ್ರಿ ಅಂದಾಗ, ಅವಾಗ ಮನೋಜನ ಚೇರ್ ಮೇಲೆ ಕುಂಡ್ರಿಸ್ಬಿಟ್ಟು ಒಂದು 3 ದೋಸೆ ಹಾಕ್ಬಿಟ್ಟು ತುರುಕ್ಬಿಡ್ತಾನೆ. ಬಾಯಿಗೆ ತುರ್ಕೊಳ್ಳೋ, ನೀನು ಈ ತಿಂಡಿನೇ ಅಲ್ವಾ ಬೇಕಾಗಿರೋ, ತಿನ್ನೋ, ಏನು 10 ನಿಮಿಷ ವೆಯ್ಟ್ ಮಾಡೋಕ್ಕಾಗ್ತಿರ್ಲಿಲ್ವೇನೋ ನಿನಗೆ, ಇಲ್ಲಾಂದರೆ ಹೋಟ್ಲಾಗೆ ತೊಗೊಂಡೋಗಿ ತಿನ್ನೋಕ್ಕಾಗ್ತಿರ್ಲಿಲ್ವಾ, ನಿನಗೆ ಇಲ್ಲಿ ಟೈಮ್ ಇರಲಿಲ್ಲ ತಾನೆ, ಹೋಟ್ಲಲ್ಲಿ ನೀನು ದೋಸೆ ತಂದುಕೊಡೋರು ತಾನೆ, ಅಲ್ಲೇ ತಿನ್ಬೋದಿತ್ತಲ್ಲ ಅಂತ ಹೇಳ್ಬಿಟ್ಟು ಸಖತ್ ಕೋಪ ಬರುತ್ತೆ. ಇವಳಿಗಷ್ಟೇ ಶ್ರುತಿಗೆ ಕೋಪ ಬಂದು, ಏನು ಮನೋಜ್ ಅವರೇ ನೀವು ದೊಡ್ಡವ್ರಂತನೂ ನೋಡ್ದಲೆ, ಏನು ದೊಡ್ಡವ್ರ ಮನೆಗೆ ದೊಡ್ಡ ಮಗ ನೀನು, ಈ ರೀತಿ ಎಲ್ಲ ಚೀಪಾಗಿ ಯೋಚನೆ ಮಾಡ್ತಿರಲ್ಲ, ನಿಮ್ಗೇನು ಅನ್ಸೋದಿಲ್ವಾ, ಊಟದ ಮಾಡ್ತಾಯಿದ್ರು ಅವರಿಬ್ಬರು ತಿಂಡಿನ, ನೀನು ಮಾತಾಡೋ ಮಾತುಗಳಿಗೆ ತಿಂಡಿ ತಿಂದಂಗೆ ಎದ್ದೋಗಿದ್ದಾರೆ, ಏನೆರಡು ದೋಸೆ ಹಾಕಿದ ತಕ್ಷಣ ನಮ್ಮದೆಲ್ಲ ಹೊಲ್ಟೋಗ್ಬಿಡುತ್ತಾ ಅಂತೇಳಿ ಬೈತಾ ಇರ್ತಾಳೆ. ಆಗ ಇನ್ನೇನು ಸರಿಯಾಗಿ ಅವನ್ನ ಕೊಳ್ಪಟ್ನ ಹಿಡ್ಕೊಂಡು ಸರಿಯಾಗಿ ಹಿಗ್ಗ ಸಿಟ್ಟು ಬಂದ್ಬಿಡುತ್ತೆ. ಇವಳು ಇದ್ಕೊಂಡು ಕಿರ್ಚಾಡ್ತಾಳೆ ರೋಹಿಣಿ, ಏನ್ರಿ ನನ್ನ ಗಂಡನ ಈ ಥರದ ದೌರ್ಜನ್ಯ ಮಾಡ್ತೀರಾ, ಅತ್ತೆ ಮಾವ ಮನೇಲಿ ಇಲ್ಲ ಅಂದರೆ ಸಾಕು ನನ್ನ ಗಂಡನ ಹೊಡಿಯೋಕ್ಕೆ ಬರ್ತೀರಾ ನೀವು, ಏನು ನೀವು ಈ ರೀತಿ ಮಾಡೋದು ಅಂದಾಗ ಮನೋಜ್ ಒಂದು ಮಾತಂತಾನೆ, ಯಾಕೆ ಮತ್ತೆ ಜೈಲ್ಗೆ ಹೋಗ್ಬೇಕಂತ ಆಸೆ ಇದೆಯಾ ಹೇಗೆ ಅಂತ ತಕ್ಷಣ ತುಂಬಾ ಕೋಪ ಬಂದ್ಬಿಡುತ್ತೆ ಸೂರ್ಯನಿಗೆ. ಯಾಕಂದರೆ ಚಿಕ್ಕ ಹುಡುಗಾದ ಜೈಲ್ಗೆ ಹೋಗಿರ್ತಾನಲ್ಲ ಅವನಿಗೋಸ್ಕರ, ಅದಕ್ಕೆ ಅದು ನೆನ್ಪು ಮಾಡಿದ್ಕೆ ಅವ್ನು ತುಂಬ ಕೋಪ ಬಂದು, ಕಣೋ ನಿನ್ನ ಕೊಲೆ ಮಾಡಿ ಜೈಲ್ಗೆ ಹೋಗ್ತೀನಿ ನೋಡಿ ಇವಾಗ ಅಂತೇಳಿ ಚಾಕು ತೊಗೊಂಡು ತಿವಿಯಕ್ಕೆ ಹೋಗೇ ಬಿಡ್ತಾನೆ. ಎಷ್ಟು ಜನ ತಡೆದ್ರೂ ಕೂಡ ಯಾರ ಮಾತು ಕೇಳೋದಿಲ್ಲ ಸೂರ್ಯ.
ಕೊನೆಗೆ ಚುಚ್ಚನ ಅಂತೇಳಿ ಚಾಕುನೇ ಎತ್ತೇ ಬಿಡ್ತಾನೆ. ಎತ್ತಿದ ತಕ್ಷಣವೇ ಅಷ್ಟರಲ್ಲೇ ಶ್ರುತಿಯವ್ರ ಅಮ್ಮ ಎಂಟ್ರಿ ಆಗಿಬಿಡ್ತಾರೆ. ಅವ್ರು ಬಂದ ತಕ್ಷಣವೇ ಇನ್ನೇನು ಚುಚ್ಚು ಬೇಕು ಅಷ್ಟರಲ್ಲೇ ಎಂಟ್ರಿ ಆದ ತಕ್ಷಣ ಕಿರ್ಚಾಡ್ಬಿಡ್ತಾರೆ. ಏನು ನಡೀತಿದೆ ಇಲ್ಲಿ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ಚಾಡ್ತಾರೆ. ಕಿರ್ಚಾಡಿದ ತಕ್ಷಣವೇ ಅವಾಗ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ. ಅವಾಗ ಶ್ರುತಿ ಇದ್ಕೊಂಡು ಅಮ್ಮ ನೀನು ಯಾಕಮ್ಮ ಇಲ್ಲಿಗೆ ಬಂದೆ, ಹೇಳ್ದಲೆ ಕೇಳ್ದಲೆ ಅಂತ ಹೇಳ್ಬಿಟ್ಟು ಶ್ರುತಿ ಕೇಳ್ತಾ ಇರ್ತಾಳೆ. ಏನಮ್ಮ ಮಗಳೇ ಇದು, ಅಯ್ಯಪ್ಪ ದೇವರೇ, ಈ ಥರ ಗಜಡ ಸಂಸಾರ ನಾನು ಎಲ್ಲಿ ನೋಡೇ ಇಲ್ಲ. ಇಷ್ಟೊಂದೆಲ್ಲ ಚೀಪಾಗಿ ಬಿಹೇವ್ ಮಾಡ್ತಾರಲ್ಲ ಈ ಮನೆಗೆ, ಏನು ಈ ಥರ ನೀನು ಹೆಂಗೆ ಜೀವನ ಮಾಡ್ತೀಯಾ? ಕೆಲ್ಸಕ್ಕೆ ಹೋಗ್ಬಿಡಂದ್ರೆ ಕೆಲ್ಸಕ್ಕೆ ಹೋಗ್ತೀಯಾ, ಅದ್ಯಾವುದೋ ಒಂದು ಡಬ್ಬಿಂಗ್ ಅಂತ ಮಾಡೋಕ್ಕೆ ಹೋಗ್ತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ, ಬೈತಾ ಇರ್ತಾರೆ. ಹಾಗೆಯೇ ರೋಹಿಣಿ ಮಾತ್ರ ಆಂಟಿ ನೀವೇನಾದರೂ ಒಂದು ಸ್ವಲ್ಪ ಲೇಟ್ ಆಗಿದ್ರೆ ಇವತ್ತು ನನ್ನ ಗಂಡನ ಪ್ರಾಣ ಈ ಸೂರ್ಯ ತೆಗೆದುಬಿಡೋಣ ಆಂಟಿ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾ ಇರ್ತಾಳೆ. ಶ್ರುತಿ ನಮ್ಮ ಮನೆಗೆ ಬಾರೆ ಫಸ್ಟು, ಇಲ್ಲಿ ಇರಬೇಡ ಕಣೆ, ಈ ಗಲೀಜು ಕಣೆ ಇದೆಲ್ಲನ, ಎಷ್ಟು ಕೆಡ್ದ ಬಿಹೇವ್ ಮಾಡ್ತಾರೆ ನೋಡು, ಅಣ್ಣದ ತಮ್ಮಗಳು ಎಷ್ಟೊಂದು ಒಯ್ದಾಡ್ತಾರೆ ನೋಡು, ಒಂಚೂರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಈ ಟೆನ್ಷನಲ್ಲಿ ನೀನು ಇರಬೇಕಾ ಅಂದಾಗ ಅಮ್ಮ ಹಂಗೇನು ಇಲ್ಲ, ನಿನಗೆ ಯಾಕಮ್ಮ ಇಲ್ಲಿಗೆ ಬಂದೆ, ಹೊರಡಮ್ಮ ಫಸ್ಟು, ಅಪ್ಪನಿಗೆ ವಿಷಯಗಳೆಲ್ಲ ಹೇಳೋಕ್ಕೆ ಹೋಗ್ಬೇಡ ನೀನು, ಹೇಳಿದ್ದೀನಿ ಅಂತ ಹೇಳಿದಾಗ ಅವಾಗ ಶ್ರುತಿ ಇದ್ಕೊಂಡು ತುಂಬಾ ಕೋಪ ಮಾಡಿಕೊಂಡು ರೋಹಿಣಿಗೆ ಬಾಯಿಗೆ ಬಂದಂಗೆ ಬೈತಾಳೆ. ಏನ್ರಿ ನೀವು ರೋಹಿಣಿ, ನಿಮ್ಗೊಂಚೂರು ಮಾನ ಮರ್ಯಾದೆ ಏನಿಲ್ವಾ? ಹೋಗಿ ಹೋಗಿ ಹಂಗೇನೆ ಹೇಳ್ತಿರಲ್ಲ ನೀವು, ಸಮಾಧಾನ ಅನ್ನೋದಿಲ್ವಾ? 10 ನಿಮಿಷ ತಿಂಡಿ ತಿನ್ನು ಹೋಗೋಷ್ಟೊತ್ತಿಗೆ ಏನಾಗ್ಬಿಡ್ತಿತ್ತು, 10 ನಿಮಿಷ ವೆಯ್ಟ್ ಮಾಡ್ಬೋದಿತ್ತಲ್ವಾ? ಏನು ಇಲ್ಲಾಂದರೆ ಹೋಟ್ಲಲ್ಲಿ ಹೋಗಿ ತರಿಸ್ಕೊಂಡು ತಿನ್ಬೋದಿತ್ತಲ್ವಾ? ಹೋಟ್ಲಲ್ಲಿ ದೋಸೆ ಸಿಗ್ತಿರ್ಲಿಲ್ವಾ ನಿಮಗೆ? ಏನೋ ಒಂದು ವೇಳೆ ಟೈಮ್ ಆಗಿತ್ತು ಆಫೀಸ್ಗೆ, ಹೊರಗಡೆ ಹೋಗ್ಬಿಟ್ಟು ದೋಸೆನ ತರಿಸ್ಕೊಂಡು ತಿನ್ಬೋದಿತ್ತಲ್ವ? ಇಷ್ಟನ್ನೆಲ್ಲ ರಂಪ ಮಾಡ್ತಿರಲ್ಲ, ಈ ರೀತಿ ಎಲ್ಲ ಕಿರ್ಚಾಡ್ತಿರಲ್ವ, ನಿಮ್ಗೇನು ಅನ್ಸಲ್ವ ಅಂತ ಸರಿಯಾಗಿ ಬೈದ್ಬಿಡ್ತಾಳೆ ರೋಹಿಣಿ. ಅವಾಗ ಅವ್ರ ಅಮ್ಮನಿಗೆ ಅಮ್ಮ ನೀನು ಫಸ್ಟ್ ಹೊರಡು ಇಲ್ಲಿಂದ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನಿಗೂ ಸಮಾಧಾನ ಮಾಡಿ ಕಳಿಸ್ಬಿಡ್ತಾಳೆ ಶ್ರುತಿ. ಕಳಿಸಿದ ತಕ್ಷಣವೇ ಇನ್ನು ರವಿ ಒಂದು ಟ್ರಿಪ್ ತಗೊಳ್ಕೊತಾನೆ. ಮನೋಜ ನೀನಂತೂ ಯಾವತ್ತೂ ಲೈಫಲ್ಲೂ ಚೇಂಜ್ ಆಗಲ್ಲ ಕಣೋ, ನಿನ್ನಂಥ ಮನಸ್ಥಿತಿರನ್ನು ನಾವು ಅಣ್ಣ ಅಂತ ಒಪ್ಕೋತೀವಲ್ಲ, ನಮಗೆ ಬುದ್ಧಿ ಇಲ್ಲ, ನಿನ್ಗೇನೋ ಆಗಿದೆ, ನಿನಗೆ ಯಾರೋ ಬಂದು 2 ತುತ್ತು ಅನ್ನ ತಿಂದರೆ ಏನೋ ಹೋಗುತ್ತೆ, ನಮ್ಮ ಮನೆಯದೆಲ್ಲ ಹೊಲ್ಟೋಗ್ಬಿಡುತ್ತೆ ನಮ್ಮ ಮನೋಜ, ಈ ರೀತಿ ಚೀಪಾಗಿ ಯೋಚನೆ ಮಾಡ್ತೀಯಲ್ಲ, 2 ನಿಮಿಷ ವೆಯ್ಟ್ ಮಾಡೋಕ್ಕಾಗಲಿಲ್ವ ನಿನಗೆ? ಯಾವುದೊಂದು ದೊಡ್ಡದ ರಾಮಣ್ಣೆ ಮಾಡ್ಬೇಕಂತಲೇ ನಿನ್ಗೆ ಯಾವಾಗ ಕಾದಿರ್ತೀಯಲ್ವ ಮನೇಲಿ, ನಿನ್ನಿಂದನೇ ಕಣೋ ಜಗಳ ಮನೇಲಿ, ನಿನ್ನಿಂದನೇ ಈ ಮನೇಲಿ ಜಗಳ ಸ್ಟಾರ್ಟ್ ಆಗೋದು ಅಂತೇಳಿ ಮನೋಜ ಶ್ರುತಿ ಇಬ್ಬರು ಪಿಕ್ಚರ್ ಬಿಡಿಸಿ ಬಾಯಿಗೆ ಬಂದಂಗೆ ಬೈದಾಕ್ಬಿಡ್ತಾರೆ. ಬೈದ ತಕ್ಷಣ ಈ ಸೂರ್ಯನಿಗಂತೂ ಎಷ್ಟು ಕೋಪ ಅಂತಂದರೆ ಅಷ್ಟಿಷ್ಟು ಕೋಪ ಬರ್ತಾ ಇರಲ್ಲ. ಅಲ್ಲ ಕಣೋ ನೀನು ಮನುಷ್ಯನ, ನೀನು ಮನುಷ್ಯತ್ವ ಅನ್ನೋದು ಇದೆಯಾ ನಿನಗೆ? ಇವತ್ತು ನೀನು ನನಗೆ ಸಿಕ್ಕಿದ್ರೆ ಖಂಡಿತ ನೀನು ಸುಮ್ಮನೆ ಬಿಡ್ತಿಲ್ಲ ಅಂತ ಹೇಳ್ಬಿಟ್ಟು ಆವಾಗ ಸುಮ್ಮನೆ ಇದ್ಕೊಂಡು ಸಮಾಧಾನ ಮಾಡೋಣ ಅಂತ ಕರ್ಕೊಂಡು ಹೊರಟೋಗ್ಬಿಡ್ತಾಳೆ. ಶ್ರುತಿನೂ ಅಷ್ಟೇ, ಈ ಮನೆಗೆ ಅತ್ತೆ ಮಾಮನಿಗೆ ಯಾರಿಗೂ ಈ ವಿಷಯ ತಿಳಿಸೋದು ಬೇಡ, ನೋಡು ನಾವು ಇಲ್ದಾಗ ಇಷ್ಟೊಂದೆಲ್ಲ ಜಗಳಾಡಿದ್ರಂತ ಫೀಲ್ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಅವರು ಕೂಡ ಅವ್ರ ಪಾಡಿಗೆ ಅವ್ರು ಹೊರಟೋಗ್ತಾರೆ. ಇಲ್ಲಿ ಒಂದು ಕಡೆ ಮೀನ ಇದ್ಕೊಂಡು ರೀ ನೀವು ಮಚ್ಚೆತ್ಬಾರ್ದಾಗಿತ್ತು ಕಣ್ರಿ, ಯಾಕೆ ಗೊತ್ತಾ, ಅಣ್ಣ ಅಲ್ರಿ ನಿಮ್ಮ ಅಣ್ಣ ಅವರು, ಹಂಗೆಲ್ಲ ಹೋಗಿ ಹೊಡಿತೀನಿ ಅಂತ ಹೋಗ್ಬಾರ್ದು ರೀ, ಸಾರಿ ಕೇಳ್ರಿ ಅಂತ ಹೇಳ್ಕೊಡ್ತಾ ಇರ್ತಾಳೆ. ರೋಹಿಣಿನೂ ಅಷ್ಟೇ, ನೀವು ಮಾಡಿದ್ದು ತಪ್ಪು, ಫಸ್ಟ್ ಹೋಗಿ ಮನೋಜ ಸಾರಿ ಕೇಳೋ ಅವನಿಗೆ, ಇಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ರೋಹಿಣಿ. ಇಲ್ಲಿ ಇವರು ಕೂಡ ಏನಾದರೂ ಮಾಡಿ ಕಾಂಪ್ರಮೈಸ್ ಮಾಡಬೇಕಂತ ರವಿ ಶ್ರುತಿ ಇಬ್ಬರೂ ನಿಂತಿರ್ತಾರೆ. ಅಷ್ಟರಲ್ಲಿ ಅವರು ರೂಮಿಂದ ಬರ್ತಾರೆ, ಇವರು ಕೂಡ ಬರ್ತಾರೆ. ಬಂದ ತಕ್ಷಣ ಮನೋಜ ಸಾರಿ ಕೇಳೋ ಫಸ್ಟು ಅಂದಾಗ, ನಾನು ಯಾಕೋ ಕೇಳಬೇಕು ಸಾರಿನಾ ಅಂತ ಹೇಳ್ತಾನೆ ಮನೋಜ. ಸಾರಿ ಕೇಳ್ತೀಯೋ ಕೇಳಲ್ವ ಈಗ ಅಂತ ಹೇಳಿದಾಗ ಸಾರಿ ಅಂತ ಹೇಳ್ಬಿಟ್ಟು ಮನೋಜ ಸಾರಿ ಹೇಳ್ತಾನೆ, ಅವನ ಪಾಡಿಗೆ ಅವನು ಹೊರಟೋಗ್ತಾನೆ. ತಿರ್ಗಾ ಇವನು ಕೂಡ ಸಾರಿ ಸೂರ್ಯನ ರಿಕ್ವೆಸ್ಟ್ ಮಾಡ್ತಾರೆ, ನಾನು ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಹಾಗೆ ಅಂದ ತಕ್ಷಣ ಮೀನ ಇತ್ಕೊಂಡು ರೀ ಸಾರಿ ಕೇಳಲೇಬೇಕು ರೀ ನೀವು, ಆವಾಗ ಸಾರಿ ಕೇಳ್ಬಿಟ್ಟು ಅವನು ಕೂಡ ಅವನ ಪಾಡಿಗೆ ಅವನು ಹೋಗ್ತಾನೆ. ಹೋದ ತಕ್ಷಣ ಇನ್ನಿವರಿಬ್ಬರು ರೀ ಯಾಕ್ರಿ ಮೊದಲು ಜೈಲಿಗೆ ಹೋಗಿರೋದು ನೆನಪಿಲ್ವಾ ಅಂತ ಕೇಳಿದರು, ಆದರೆ ನೀವೇನಾದ್ರು ಜೈಲಿಗೆ ಹೋಗಿದ್ರಾ ಅಂತ ಹೇಳ್ಬಿಟ್ಟು ಮೀನಾ ಕೇಳಿದಾಗ, ನೋಡಮ್ಮ ಮೀನಾ ನನಗೆ ತಲೆ ತುಂಬ ನೋಯ್ತಾ ಇದೆ, ಫಸ್ಟ್ ಹೋಗಿ ಒಂದು ಗ್ಲಾಸ್ನ ಟೀ ಮಾಡ್ಕೊಬಾ, ಏಕೆಂದರೆ ನನ್ನ ಜೈಲು ಪೊಲೀಸ್ನವರೆಲ್ಲ ಹೊಸಬ್ರಲ್ವಲ್ಲ, ಅದಕ್ಕೆ ಆ ರೀತಿ ಹೇಳ್ತಾ ಇದ್ದಾನೆ ಅಷ್ಟೇ ಅವನು ಅಂತ ಹೇಳ್ಬಿಟ್ಟು ಸಂಭಾಳಿಸ್ತಾನೆ ಸೂರ್ಯ. ಮತ್ತು ಇನ್ನೇನೆಲ್ಲ ಮುಗೀತದೆ. ಮುಗಿದ ತಕ್ಷಣ ಇಲ್ಲಿ ಅಡುಗೆ ಮನೆಗೆ ಟೀ ಕಾಫಿ ಮಾಡೋಣ ಅಂತ ಬಂದಿರ್ತಾಳೆ ಮೀನಾ. ಅವಾಗ ಅಲ್ಲಿಗೆ ಶ್ರುತಿ ಬಂದು ನನಗೊಂದು ಗ್ಲಾಸು ಕಾಫಿ ಮಾಡಿಕೊಡಿ ಮೀನವರೇ, ತುಂಬ ಬೇಜಾರಾಗಿದೆ ಯಾಕೋ ಮನಸ್ಸಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಷ್ಟರಲ್ಲೇ ರೋಹಿಣಿ ಬಂದ್ಬಿಟ್ಟು ಒಂದು ಗೇಮು ಎಷ್ಟು ಚೆನ್ನಾಗಿದೆ ಗೊತ್ತಾ, ಗೇಮ್ ಆಡೋಣ ಎಲ್ಲರೂ ಸೇರಿಕೊಂಡು ಅಂತ ಶ್ರುತಿ ಹೇಳ್ತಾ ಇರ್ತಾಳೆ. ಅಯ್ಯೋ ಮನೇಲೇ ದೊಡ್ಡ ಗೇಮ್ ನಡೀತಿದೆಯಲ್ಲ ಅಂದಾಗ ಮೀನಾಗೆ ಕೋಪ ಬಂದ್ಬಿಟ್ಟು, ಈ ಮಾತು ನನ್ನೇ ನೀವು ಅಂದಿದ್ದು ಗೇಮ್ ನಡೀತಿದೆ ಅಂತ ಹೇಳ್ಬಿಟ್ಟು, ನಿಮ್ಗೆ ಏನು ಅನ್ಸೋದಿಲ್ವಾ ಒಂಚೂರು ಅಂತ ಅವರಿಬ್ಬರು ಜಗಳ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಶ್ರುತಿ ಇದ್ಕೊಂಡು ಜಗಳ ಆಡಬೇಡಿ ಸಮಾಧಾನ ಮಾಡ್ಕೊಳ್ಳಿ, ಅವ್ರದ್ದೆಲ್ಲ ಆಗೋಯ್ತು ಇವಾಗ ನೀವು ಸ್ಟಾರ್ಟ್ ಮಾಡ್ಕೊಂಡಿದ್ದೀರ ಅಂತ ಸಮಾಧಾನ ಮಾಡಿ ಮನೆಯವನ್ನೆಲ್ಲ ಸೇರಿ ಗೇಮ್ಗೆ ಒಪ್ಸೋಣ ಅಂತೇಳಿ ಮಾತಾಡ್ತಾರೆ. ಹಾಗೆ ರೋಹಿಣಿಗೆ ಶ್ರುತಿ ಇದ್ಕೊಂಡು ನಿಮ್ಮ ಹಸ್ಬೆಂಡ್ನ ಮಾತಾಡ್ಬಿಟ್ಟು ಗೇಮ್ ಆಡೋಕ್ಕೆ ಕರ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ. ಮತ್ತು ಇಲ್ಲೊಂದು ಕಡೆ ಮೀನಾಗೂ ಅಷ್ಟೇ, ನೀವು ಹೋಗಿ ಸೂರ್ಯನ ಹೇಗಾದರೂ ರಿಕ್ವೆಸ್ಟ್ ಮಾಡಿ ಗೇಮ್ ಆಡೋಕ್ಕೆ ಕರ್ಕೊಂಡು ಬನ್ನಿ ಅಂತ ಇವಳು ಕೂಡ ಹೇಳ್ತಾಳೆ. ಇವತ್ತಿನ ಸಂಚಿಕೆ ಇದಾಗಿತ್ತು, ಮತ್ತೆ ನಾಳೆ ಸಿಗ್ತೀನಿ. ಥ್ಯಾಂಕ್ ಯು.